ನಾವೆಲ್ಲರೂ ಜೀವನದಲ್ಲಿ ಒಂದು ನಿರ್ದಿಷ್ಟ ನಿರೀಕ್ಷೆಯೊಂದಿಗೆ ನಡೀತಾ ಇರ್ತೀವಲ್ವಾ? ಲೈಕ್ ಒಂದು ರೈಲ್ವೆ ಟೈಮ್ ಟೇಬಲ್ ನೋಡಿದಾಗ ರೈಲು ಸರಿಯಾಗಿ ಅದೇ ಸಮಯಕ್ಕೆ ಬರತ್ತೆ ಅಂತ. ಹೌದು. ಮತ್ತು ಅದೇ ಟ್ರ್ಯಾಕ್ ಮೇಲೆ ಹೋಗುತ್ತೆ ಅನ್ನೋ ಒಂದು ಖಚಿತತೆ ಇರುತ್ತೆ. ಎಕ್ಸಾಕ್ಟ್ಲಿ. ಅದು ತುಂಬಾ ಸ್ಪಷ್ಟವಾಗಿರುತ್ತೆ. ಆದ್ರೆ ಜೀವನದ ಟ್ರ್ಯಾಕ್ ಮೇಲೆ ನಾವು ಹೋಗ್ತಾ ಇರುವಾಗ ದಿಢೀರನೆ ಸಿಗ್ನಲ್ ತಪ್ಪಿ ಹೋದ್ರೆ? ಹ್ಮ್. ಅಥವಾ ಒಂದೇ ಬಾರಿಗೆ 4 ಬೇರೆ ಬೇರೆ ದಾರಿಗಳು ಎದುರಾದ್ರೆ ಏನಾಗುತ್ತೆ ಅಂತ. ಕರೆಕ್ಟ್. ಅಲ್ಲಿ ನಮ್ಮ ಈ ಟೈಮ್ ಟೇಬಲ್ ಲೆಕ್ಕಾಚಾರಗಳು ಕೆಲಸ ಮಾಡೋದಿಲ್ಲ. ಅಲ್ಲಿ ಒಂಥರ ಅನಿಶ್ಚಿತತೆ, ಗೊಂದಲ ಶುರುವಾಗುತ್ತೆ. ಸೊ ಇದೇ ಅನಿಶ್ಚಿತತೆಯನ್ನು ಭೇದಿಸಲು ನಾವೆಂದು ಈ ಡೀಪ್ ಡೈವ್ನಲ್ಲಿ ಸೇರಿದ್ದೀವಿ. ಹೌದು. ಇಂದಿನ ನಮ್ಮ ಮೂಲವಸ್ತು ಸೆಲೆಸ್ಟಿಯಲ್ ಕ್ರಾಸ್ ರೋಡ್ಸ್, ದಿ ಟಾರಸ್ 4-ಡೇ ಟ್ರಾನ್ಸ್ಫಾರ್ಮೇಷನ್ ಮ್ಯಾಟ್ರಿಕ್ಸ್. ಈ ಕುತೂಹಲಕಾರಿ ಜ್ಯೋತಿಷ್ಯನ ಮೂಲವನ್ನ ನಾವಿವತ್ತು ಡಿಕೋಡ್ ಮಾಡ್ತಾ ಇದ್ದೀವಿ. ಖಂಡಿತ. ಎನ್ಗೊತ್ತಾ, ಈ ಮಾಹಿತಿ ಬಂದಿರೋದು ಶ್ರೀಕಾಳಿಕಾ ದೇವಿ ಜ್ಯೋತಿಷಾಲಯದ ಜಿ ಲಕ್ಷ್ಮಣರಾಜು ಅವರಿಂದ. ಓಕೆ. ಮತ್ತು ಇದರ ದಿನಾಂಕ ತುಂಬಾನೇ ಮುಖ್ಯ. ಏಪ್ರಿಲ್ 23, 2026. ಅಂದ್ರೆ ಏಪ್ರಿಲ್ 23, 24, 25 ಮತ್ತು 26. ಈ 4 ದಿನಗಳು ವೃಷಭ ರಾಶಿಯವರ ಅಂದ್ರೆ ಟಾರಸ್ ರಾಶಿಯವರ ಜೀವನದಲ್ಲಿ ಹೇಗೆ ಒಂದು ದೊಡ್ಡ ತಿರುವು ಅಥವಾ ಟರ್ನಿಂಗ್ ಪಾಯಿಂಟ್ ಆಗ್ಲಿವೆ ಅನ್ನೋದನ್ನ ಇದು ವಿವರಿಸುತ್ತೆ. ಹೋ, ಕೇವಲ 4 ದಿನಗಳಲ್ಲಿ ಅಷ್ಟು ದೊಡ್ಡ ಬದಲಾವಣೆನಾ? ಹೌದು. ಹಣ, ಉದ್ಯೋಗ, ಪ್ರೇಮ ಮತ್ತು ಕುಟುಂಬ, ಮನುಷ್ಯನ ಜೀವನದ ಈ 4 ಆಧಾರ ಸ್ತಂಭಗಳ ಮೇಲೆ ಏಕಕಾಲದಲ್ಲಿ ಪ್ರಭಾವ ಬೀರುವ ಸಮಯವಿದು ಅಂತೂ ಮೂಲವಸ್ತು ಹೇಳುತ್ತೆ. ವಾವ್! ಅಂದ್ರೆ ಒಂದೇ ಒಂದು ಸಣ್ಣ ತಪ್ಪು ನಿರ್ಧಾರ ಮಾಡಿದ್ರೂ ಕೈಗೆ ಬಂದ ಅವಕಾಶಗಳನ್ನ ಕಳಕೊಳ್ಳೋ ಸಾಧ್ಯತೆ ಇದೆ ಅನ್ನೋ ಎಚ್ಚರಿಕೆ ಇಲ್ಲಿದೆ. ನಿಜ. ಆದ್ರೆ ಹಣ ಅಥವಾ ಪ್ರೇಮದ ಬಗ್ಗೆ ಮಾತಾಡೋ ಮುನ್ನ ಈ 4 ದಿನಗಳನ್ನ ಕಂಟ್ರೋಲ್ ಮಾಡ್ತಾ ಇರೋ ಆ ಮೂಲ ಶಕ್ತಿಗಳನ್ನ ಅಂದ್ರೆ ಗ್ರಹಗಳ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು ಅನ್ಸುತ್ತೆ. ಖಂಡಿತವಾಗ್ಲೂ. ಇದು ಎಲ್ಲದಕ್ಕೂ ಅಡಿಪಾಯ ಇದ್ದ ಹಾಗೆ. ನೋಡಿ, ವೃಷಭ ರಾಶಿಯ ಅಧಿಪತಿ ಶುಕ್ರ. ಶುಕ್ರನ ಪ್ರಭಾವದಿಂದ ಏನಾಗುತ್ತೆ ಅಂದ್ರೆ ಸೌಕರ್ಯಗಳು ಮತ್ತು ಸಂತೋಷ ಹೆಚ್ಚಾಗುತ್ತೆ. ಲೈಫ್ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ. ಓಕೆ, ಅದು ಒಳ್ಳೆ ವಿಷಯನೇ ಅಲ್ವಾ? ಹೌದು. ಆದರೆ ಕಥೆ ಅಲ್ಲಿಗೆ ಮುಗಿಯಲ್ಲ. ಏಪ್ರಿಲ್ 24 ಮತ್ತು 25ರಂದು ಚಂದ್ರನ ಪ್ರಭಾವ ವಿಪರೀತವಾಗಿರುತ್ತೆ. ಓ, ಚಂದ್ರ ಅಂದ್ರೆ ಭಾವನೆಗಳು? ಎಕ್ಸಾಕ್ಟ್ಲಿ. ಭಾವನೆಗಳಲ್ಲಿ ವಿಪರೀತ ಏರಿ ಇಳಿತಗಳು ಶುರುವಾಗ್ತವೆ. ಅಂದ್ರೆ ದೊಡ್ಡ ಮಟ್ಟದ ಮೂಡ್ ಸ್ವಿಂಗ್ಸ್ ಉಂಟಾಗ್ತವೆ. ಇದರ ಜೊತೆಗೆ ಶನಿ ಕೂಡ ಎಂಟ್ರಿ ಕೊಡ್ತಾನೆ. ಅರೆ, ಶನಿ ಅಂದ್ರೆ ಕೆಲ್ಸಗಳಲ್ಲಿ ವಿಳಂಬ ಅಲ್ವಾ? ಹೌದು. ಕೆಲಸ ನಿಧಾನ ಆಗುತ್ತೆ. ಆದರೆ ಶನಿ ನಮಗೆ ತಾಳ್ಮೆಯನ್ನ ಕಲಿಸ್ತಾನೆ ಮತ್ತು ಸ್ಥಿರವಾದ ಫಲಿತಾಂಶಗಳನ್ನ ಕೊಡ್ತಾನೆ. ಆದ್ರೆ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಇದರ ಜೊತೆಗೆ ರಾಹುವಿನ ಪ್ರಭಾವ ಸೇರಿಕೊಳ್ಳುತ್ತೆ. ರಾಹು ಅಂದ್ರೆ ಅನುಮಾನ ಮತ್ತು ಗೊಂದಲಗಳನ್ನ ಸೃಷ್ಟಿ ಮಾಡ್ತಾನೆ. ಕರೆಕ್ಟ್. ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ನನಗೇನನ್ಸುತ್ತೆ ಅಂದ್ರೆ ಇದನ್ನ ಒಂದು ಉದಾಹರಣೆ ಮೂಲಕ ಹೇಳಬೇಕಂದ್ರೆ ಇದು ಹೇಗಿದೆ ಅಂದ್ರೆ, ಒಬ್ಬ ವ್ಯಕ್ತಿ ಶುಕ್ರನ ಐಷಾರಾಮಿ ಕಾರ್ನಲ್ಲಿ ಮೃದುವಾಡಿ ಪ್ರಯಾಣ ಮಾಡ್ತಾ ಇದ್ದಾನೆ. ಆದ್ರೆ ದಿಢೀರ್ನೆ ಶನಿಯು ರಸ್ತೆಯಲ್ಲಿ ದೊಡ್ಡ ದೊಡ್ಡ ಸ್ಪೀಡ್ ಬ್ರೇಕರ್ಗಳನ್ನು ಹಾಕಿದ್ದಾಗೆ. ಆಹಾ, ಒಳ್ಳೆ ಹೋಲಿಕೆ. ಹೌದಲ್ವಾ? ಕಾರಿನ ವೇಗ ಕಮ್ಮಿ ಆಗುತ್ತೆ ಮತ್ತು ಅದೇ ಸಮಯದಲ್ಲಿ ಆ ಕಾರಿನ GPS ಅನ್ನ ರಾಹು ಹ್ಯಾಕ್ ಮಾಡ್ತಾನೆ. ಹೌದು, ತಪ್ಪು ದಾರಿ ತೋರಿಸಿ ಗೊಂದಲ ಸೃಷ್ಟಿ ಮಾಡ್ತಾನೆ. ಅದೇ, ಇಂತಹ ಸಮಯದಲ್ಲಿ ಎಲ್ಲಾ ಕಡೆಯಿಂದಲೂ ಪ್ರೆಷರ್ ಇದ್ದಾಗ ಒಬ್ಬ ವ್ಯಕ್ತಿ ಸ್ಪಷ್ಟತೆಯನ್ನು ಹೇಗೆ ಕಂಡುಕೊಳ್ಳಬಹುದು? ನೋಡಿ, ಈ ಗೊಂದಲದ ಹಿಂದಿನ ಕಾರಣವನ್ನು ಅರ್ಥ ಮಾಡ್ಕೊಳ್ಳೋ ತುಂಬಾ ಮುಖ್ಯ. GPS ತಪ್ಪು ದಾರಿ ತೋರಿಸ್ತಾ ಇರೋವಾಗ ಹೊರಗಿನವರ ಮಾತನ್ನ ಕೇಳಿದ್ರೆ ನಾವು ಮತ್ತಷ್ಟು ದಾರಿ ತಪ್ಪುವ ಅಪಾಯ ಇರುತ್ತೆ. ಅಂದ್ರೆ ಬೇರೆಯವರ ಸಲಹೆಗಳಿಗಿಂತ ನಮ್ಮ ಸ್ವಂತ ನಿರ್ಧಾರಗಳೇ ಮುಖ್ಯ ಅಂತ? ಖಂಡಿತ. ನಮ್ಮ ಸ್ವಂತ ವಿವೇಚನೆ ಮೇಲೆ ನಂಬಿಕೆ ಇಡಬೇಕು ಮತ್ತು ಆತುರ ಪಡೆದಿರುವುದು ಈ ಸಮಯದಲ್ಲಿ ಅತ್ಯಂತ ಮುಖ್ಯ ಅಂತ ಮೂಲವಸ್ತು ಸ್ಪಷ್ಟವಾಗಿ ಹೇಳುತ್ತೆ. ಕರೆಕ್ಟ್. ಆತುರಪಟ್ರೆ ಅಪಘಾತ ಗ್ಯಾರಂಟಿ. ಸರಿ, ಈಗ ಈ ಗೊಂದಲಮಯ ಪ್ರಭಾವ ನಮ್ಮ ಭೌತಿಕ ಪ್ರಪಂಚದ ಮೇಲೆ ಅಂದ್ರೆ ಹಣ ಮತ್ತು ವೃತ್ತಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ನೋಡೋಣ. ಮೂಲವಸ್ತುವಿನ ಪ್ರಕಾರ ಏಪ್ರಿಲ್ 23 ಮತ್ತು 24ರಂದು ಉದ್ಯೋಗಿಗಳಿಗೆ ಹೊಸ ಜವಾಬ್ದಾರಿಗಳು ಸಿಗ್ತವೆ. ಓಕೆ, ಪ್ರಮೋಷನ್ ಅಥವಾ ಹೊಸ ಪ್ರಾಜೆಕ್ಟ್ ಇರಬಹುದು. ಹೌದು. ಆರಂಭದಲ್ಲಿ ಸ್ವಲ್ಪ ಒತ್ತಡ ಅನಿಸಿದ್ರೂ ಇದು ವೃತ್ತಿ ಜೀವನದಲ್ಲಿ ಒಂದು ದೊಡ್ಡ ತಿರುವು ನೀಡುತ್ತೆ ಅಂತ ಹೇಳಲಾಗಿದೆ. ಇನ್ನು ವ್ಯಾಪಾರಸ್ಥರಿಗೆ ಏಪ್ರಿಲ್ 25 ಮತ್ತು 26ರಂದು ಹೊಸ ಒಪ್ಪಂದಗಳು ಅಥವಾ ಪಾಲುದಾರಿಕೆಗಳು ಏರ್ಪಡ್ತವೆ. ವಾವ್, ಒಳ್ಳೆ ನ್ಯೂಸ್. ಆರ್ಥಿಕವಾಗಿ ಕೂಡ ಇದು ಪಾಸಿಟಿವ್ ಆಗಿದೆಯಾ? ಹೌದು. ಹಳೆಯ ಸಾಲಗಳು ಮರುಪಾವತಿಯಾಗುವ ಮೂಲಕ ಆದಾಯ ಹೆಚ್ಚಾಗತ್ತೆ. ಆದರೆ ಅದೇ ಸಮಯದಲ್ಲಿ ಖರ್ಚುಗಳು ವಿಪರೀತ ಹೆಚ್ಚಾಗ್ತವೆ.
ಇಲ್ಲಿ ಒಂದು ಕುತೂಹಲಕಾರಿ ವಿಷಯ ಇದೆ. ನೀವೇ ಹೇಳ್ದ ಹಾಗೆ ಇಲ್ಲಿ ಒಂದು ಆರ್ಥಿಕ ವಿರೋಧಾಭಾಸ ಲೈಕ್ ಫೈನಾನ್ಷಿಯಲ್ ಪ್ಯಾರಾಡಾಕ್ಸ್ ಕಾಣಿಸ್ತಾ ಇದೆ. ಹೌದು. ಒಂದೆಡೆ ಹಳೆ ಸಾಲಗಳು ವಾಪಸ್ ಬರ್ತಾ ಇದೆ ಅಂತಾರೆ, ಇನ್ನೊಂದೆಡೆ ಏಪ್ರಿಲ್ 25-26ರಂದು ದೊಡ್ಡ ಖರ್ಚುಗಳು ಕಾಯ್ತಿವೆ ಅಂತಾನೂ ಹೇಳ್ತಾರೆ. ಕರೆಕ್ಟ್. ಕುಟುಂಬ ಅಥವಾ ತುರ್ತು ಕಾರಣಗಳಿಗಾಗಿ ಈ ಖರ್ಚುಗಳು ಬರಬಹುದು ಅಂತ ಎಚ್ಚರಿಕೆ ನೀಡಲಾಗಿದೆ. ಇದೊಂಥರ ಬಿಹೇವಿಯರಲ್ ಎಕನಾಮಿಕ್ಸ್ನಲ್ಲಿ ಹೇಳೋ ಹಾಗೆ, ಚಳಿಗಾಲದಲ್ಲಿ ನಮ್ಮ ಹಳೆ ಕೋಟಿನ ಜೇಬಿನಲ್ಲಿ ಕೈ ಹಾಕಿದಾಗ ದಿಢೀರ್ನೆ ಒಂದಷ್ಟು ಹಣ ಸಿಗುತ್ತೆ. ಹೌದು, ಸಿಕ್ಕಾಪಟ್ಟೆ ಖುಷಿಯಾಗತ್ತೆ. ಹೌದಲ್ವಾ? ಅದನ್ನ ನಾವು ಫ್ರೀ ಮನಿ ಅಂತ ಸಂಭ್ರಮಿಸ್ತಾ ಇರ್ತೀವಿ. ಆದ್ರೆ ಅದೇ ಕ್ಷಣದಲ್ಲಿ ಕಾರು ರಿಪೇರಿಗೆ ಬಂದು ಆ ಸಿಕ್ಕ ಹಣವೆಲ್ಲ ಅಲ್ಲಿಗೆ ಖರ್ಚಾದಂತೆ. ಎಕ್ಸಾಕ್ಟ್ಲಿ. ಸೊ ಇಂತಹ ಸಮಯದಲ್ಲಿ ಈ ಆರ್ಥಿಕ ಸಮತೋಲನವನ್ನ ಕಾಯ್ದುಕೊಳ್ಳೋದು ಹೇಗೆ? ನೋಡಿ, ಇಲ್ಲಿ ಉಳಿತಾಯದ ಪ್ರಾಮುಖ್ಯತೆ ತುಂಬಾ ಇದೆ. ಹಠಾತ್ತನೆ ಕೈಗೆ ಹಣ ಬಂದಾಗ ಮನುಷ್ಯನ ಸಹಜ ಪ್ರವೃತ್ತಿ ಅದನ್ನ ಖರ್ಚು ಮಾಡೋದು ಅಥವಾ ಹೊಸ ರಿಸ್ಕ್ ತಗೊಳ್ಳೋದು. ಆದ್ರೆ ಮೂಲ ವಸ್ತು ಇಲ್ಲಿ ಸೇಫ್ ಆಗಿ ಹೆಜ್ಜೆ ಇಡೋದ್ರ ಬಗ್ಗೆ ಹೇಳುತ್ತೆ. ಹೊಸ ಹೂಡಿಕೆಗಳಿಗಿಂತ ಹಳೆಯ ಹೂಡಿಕೆಗಳನ್ನ ಪರಿಶೀಲಿಸೋದು ಜಾಣತನ. ಓಕೆ. ಮತ್ತು ಇನ್ನೊಂದು ಮುಖ್ಯವಾದ ಎಚ್ಚರಿಕೆ ಅಂದ್ರೆ ದಾಖಲೆಗಳ ಪರಿಶೀಲನೆ. ಓ, ರೀಡ್ ದ ಫೈನ್ ಪ್ರಿಂಟ್ ಅಂತಾರಲ್ಲ ಅದು. ಹೌದು. ಯಾವುದೇ ಹೊಸ ಒಪ್ಪಂದಕ್ಕೆ ಅಥವಾ ಕಾಗದ ಪತ್ರಗಳಿಗೆ ಸಹಿ ಹಾಕುವ ಮುನ್ನ ಸಂಪೂರ್ಣವಾಗಿ ಓದಬೇಕು. ಸಣ್ಣ ತಪ್ಪುಗಳು ದೊಡ್ಡ ನಷ್ಟಕ್ಕೆ ದಾರಿ ಮಾಡಿಕೊಡಬಹುದು. ಖಂಡಿತ. ಮತ್ತು ಕಲಾವಿದರು, ಫ್ರೀಲಾನ್ಸರ್ಗಳು, ಮಾರ್ಕೆಟಿಂಗ್ನವರಿಗೆ ಈ ಶುಕ್ರನ ಪ್ರಭಾವ ಲಾಭದಾಯಕ ಅಂತಾನೂ ಮೂಲವಸ್ತುವಿನಲ್ಲಿ ಉಲ್ಲೇಖ ಇದೆ ಅಲ್ವಾ? ಆದ್ರೆ ಅಗೇನ್, ದಾಖಲೆಗಳ ವಿಚಾರದಲ್ಲಿ ಹುಷಾರಾಗಿರಬೇಕು. ರೈಟ್. ಈಗ ಕೇವಲ ಆರ್ಥಿಕತೆಯಷ್ಟೇ ಅಲ್ಲ, ಚಂದ್ರನ ಭಾವನಾತ್ಮಕ ಏರಿಳಿತಗಳು ನೇರವಾಗಿ ನಮ್ಮ ರಿಲೇಶನ್ಶಿಪ್ಸ್ ಮೇಲೆ ಅಂದ್ರೆ ಸಂಬಂಧಗಳ ಮೇಲೆ ಅಪ್ಪಳಿಸುವ ಸಮಯವಿದು. ನಿಜ. ಹಣದ ಒತ್ತಡಗಳು ಸಹಜವಾಗಿಯೇ ಸಂಬಂಧಗಳ ಮೇಲೂ ಪರಿಣಾಮ ಬೀರುತ್ತವೆ. ಏಪ್ರಿಲ್ 23ರಂದು ಮನೆಯಲ್ಲಿ ಒಂದು ಸಣ್ಣ ಬದಲಾವಣೆ ಅಥವಾ ನಿರ್ಧಾರ ಆಗುತ್ತೆ ಅಂತ ಮೂಲವಸ್ತು ಹೇಳುತ್ತೆ. ಹೌದು. ಪ್ರೇಮಿಗಳ ನಡುವೆ ಭವಿಷ್ಯದ ಬಗ್ಗೆ ಪ್ರಮುಖ ಮಾತುಕತೆ ನಡೆಯುವ ಸಾಧ್ಯತೆಗಳಿವೆ. ಓಕೆ. ಆದರೆ ಏಪ್ರಿಲ್ 24 ಮತ್ತು 25ರಂದು ಪರಿಸ್ಥಿತಿ ಸ್ವತಃ ಕಾಂಪ್ಲಿಕೇಟೆಡ್ ಆಗುತ್ತೆ. ಅಂದ್ರೆ ಆ ಮೂಡ್ ಸ್ವಿಂಗ್ಸ್ ಇಂದನಾ? ಕರೆಕ್ಟ್. ಭಾವನೆಗಳು ತಾರಕಕ್ಕೆ ಕೆರುತ್ತವೆ. ವಿಶೇಷವಾಗಿ ಹಿರಿಯರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು ಅಂತ ಎಚ್ಚರಿಸಲಾಗಿದೆ. ಇನ್ನು ಸಿಂಗಲ್ಸ್ ಜೀವನದಲ್ಲಿ ಹೊಸ ವ್ಯಕ್ತಿಯ ಪ್ರವೇಶವಾಗಬಹುದು ಅಥವಾ ಮುಗಿದು ಹೋದ ಹಳೆಯ ಪ್ರೇಮ ಸಂಬಂಧಗಳು ಮರುಕಳಬಹುದು. ಒಂದು ನಿಮಿಷ, ನಾನಿಲ್ಲೊಂದು ಪ್ರಶ್ನೆ ಕೇಳ್ತೇನೆ. ಕೇಳಿ. ಭಾವನೆಗಳು ವಿಪರೀತವಾಗಿರುವ ಸಮಯದಲ್ಲಿಯೇ ಅಂದ್ರೆ ಈ ಏಪ್ರಿಲ್ 24-25ರಂದು ಹಳೆಯ ಪ್ರೇಮ ಸಂಬಂಧಗಳು ಮರುಕಳಿಸುವುದು ಒಂದು ರೀತಿಯ ಭಾವನಾತ್ಮಕ ಬಲೆ ಲೈಕ್ ಇಮೋಷನಲ್ ಟ್ರ್ಯಾಪ್ ತರಹ ಕಾಣಿಸ್ತಾ ಇಲ್ವಾ? ಗತಕಾಲವನ್ನು ಮತ್ತೆ ಕೆದಕುವುದು, ವಿಶೇಷವಾಗಿ ಈ ಮಾನಸಿಕ ಒತ್ತಡದ ಸಮಯದಲ್ಲಿ ಎಷ್ಟು ಅಪಾಯಕಾರಿ. ಮೇಲ್ನೋಟಕ್ಕೆ ಇದು ಎಮೋಷನಲ್ ಟ್ರ್ಯಾಪ್ ಅಂತ ಅನಿಸಿದ್ರೂ ಇಲ್ಲಿ ರಾಹು ಮತ್ತು ಚಂದ್ರನ ಆಟ ಇದೆ. ಹಳೆಯ ಸಂಬಂಧಗಳು ಮರುಕಳಿಸುವುದು ಕೇವಲ ಬಲೆಯಲ್ಲ, ಅದೊಂದು ಪರೀಕ್ಷೆ. ಓಹ್, ಪರೀಕ್ಷೆನಾ? ಹೌದು. ಹಿಂದಿನ ತಪ್ಪುಗಳಿಂದ ನಾವು ಕಲಿತ ಪಾಠಗಳು ನೆನಪಿವೆಯೇ ಅಂತ ನೋಡೋ ಪರೀಕ್ಷೆ ಅದು. ಮುಗಿದು ಹೋದ ಸಂಬಂಧವನ್ನ ಮತ್ತೆ ಶುರು ಮಾಡೋದು ಆ ಕ್ಷಣಕ್ಕೆ ಆಕರ್ಷಕವಾಗಿ ಕಾಣಬಹುದು. ಆದರೆ ನಾವು ನಮ್ಮ ಗಡಿಗಳನ್ನ ಅಂದ್ರೆ ಬೌಂಡ್ರೀಸನ್ನ ಎಷ್ಟು ಸ್ಟ್ರಾಂಗ್ ಆಗಿ ಹಾಕ್ಕೊಂಡಿದ್ದೀವಿ ಅನ್ನೋದಿಲ್ಲಿ ಮುಖ್ಯ. ಅಂದ್ರೆ ಹಳೆಯ ವಿಷಯಗಳಿಗೆ ಮತ್ತೆ ಜಾರಿ ಬೀಳಬಾರ್ದು ಅಂತ. ಎಕ್ಸಾಕ್ಟ್ಲಿ. ಇಲ್ಲಿ ಪ್ರಾಮಾಣಿಕತೆ ಮತ್ತು ಮಾತಿನ ಮೃದುತ್ವ ತುಂಬಾನೇ ಮುಖ್ಯ. ಸಂಬಂಧಗಳಲ್ಲಿ ತಾಳ್ಮೆ ವಹಿಸಿದ್ರೆ ಏಪ್ರಿಲ್ 26ರ ಹೊತ್ತಿಗೆ ಎಲ್ಲ ಸ್ಪಷ್ಟವಾಗುತ್ತೆ ಮತ್ತು ಮನೆಯಲ್ಲಿ ಶುಭವಾರ್ತೆಯೊಂದು ಕೇಳಿಬರುತ್ತೆ. ದಟ್ ಮೇಕ್ಸ್ ಸೆನ್ಸ್. ತಾಳ್ಮೆ ಇಲ್ಲಿ ದೊಡ್ಡ ಕೀ. ಸರಿ, ಈಗ ಆರೋಗ್ಯದ ಕಡೆ ಬರೋಣ. ಮಾನಸಿಕ ಹಾಗೂ ಭಾವನಾತ್ಮಕ ಒತ್ತಡಗಳು ಹೆಚ್ಚಾದಾಗ ಅದರ ನೇರ ಪರಿಣಾಮ ನಮ್ಮ ಆರೋಗ್ಯ ಮತ್ತು ಏಕಾಗ್ರತೆಯ ಮೇಲೆ ಬೀಳುತ್ತೆ ಅಲ್ವಾ? ಖಂಡಿತ. ಮನಸ್ಸು ಮತ್ತು ದೇಹ ಬೇರೆ ಬೇರೆ ಅಲ್ಲ. ಏಪ್ರಿಲ್ 23ರಂದು ಕೆಲಸದ ಒತ್ತಡದಿಂದ ವಿಪರೀತ ಆಯಾಸ ಆಗ್ಬೋದು ಅಂತ ಹೇಳಲಾಗಿದೆ. ಓಕೆ. ಏಪ್ರಿಲ್ 24 ಮತ್ತು 25ರಂದು ತಲೆನೋವು, ನಿದ್ರಾಹೀನತೆ ಕಾಡಬಹುದು. ಚಂದ್ರನ ಚಂಚಲತೆ ನಿದ್ರೆಯನ್ನ ಕದಡುತ್ತೆ ಮತ್ತು ಜೀರ್ಣಶಕ್ತಿ ದುರ್ಬಲವಾಗುವ ಕಾರಣ ಹೊರಗಿನ ಊಟ ಬಿಟ್ಟು ಮನೆಯ ಊಟವೇ ಶ್ರೇಷ್ಠ ಅಂತ ಮೂಲವಸ್ತು ಸಲಹೆ ನೀಡುತ್ತೆ. ವೆರಿ ಪ್ರಾಕ್ಟಿಕಲ್ ಅಡ್ವೈಸ್. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಕೂಡ ಒಂದು ಮುಖ್ಯವಾದ ಪಾಯಿಂಟ್ ಇದೆ ಅಲ್ವಾ? ಹೌದು. ವಿದ್ಯಾರ್ಥಿಗಳಿಗೆ ಈ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಮತ್ತು ಫೋನ್ಗಳಿಂದ ವಿಪರೀತ ಅರ್ಚನೆ ಅಂದ್ರೆ ಡಿಸ್ಟ್ರಾಕ್ಷನ್ ಉಂಟಾಡುತ್ತೆ ಅಂತ ಹೇಳಲಾಗಿವೆ. ಇಲ್ಲಿ ನಾನೊಂದು ಹೊಸ ದೃಷ್ಟಿಕೋನವನ್ನ ತರಬೇಕು ಅಂತಿದ್ದೀನಿ. ಹೇಳಿ. ವಿದ್ಯಾರ್ಥಿಗಳಿಗೆ ಸ್ಮಾರ್ಟ್ ಫೋನ್ ಮತ್ತು ಸೋಷಿಯಲ್ ಮೀಡಿಯಾಗಳು ಇಂದಿನ ಡಿಜಿಟಲ್ ಯುಗದ ರಾಹುವಿನಂತೆ ವರ್ತಿಸುತ್ತಿವೆ ಅಲ್ವಾ? ಕರೆಕ್ಟ್. ಡಿಜಿಟಲ್ ರಾಹು. ಹೌದು.
ಏಕಾಗ್ರತೆಯನ್ನ ಕದಡುವ ಈ ಡಿಜಿಟಲ್ ರಾಹುವಿನಿಂದ ತಪ್ಪಿಸಿಕೊಳ್ಳಲು ಒಂದು ಸ್ಟ್ರಿಕ್ಟ್ ಟೈಮ್ ಟೇಬಲ್ ಎಷ್ಟು ಅವಶ್ಯಕ ಅನ್ಸತ್ತೆ? ತುಂಬಾನೇ ಅವಶ್ಯಕ. ಸೋಷಿಯಲ್ ಮೀಡಿಯಾದ ಅಲ್ಗಾರಿದಮ್ಗಳು ನಮ್ಮ ಗಮನವನ್ನ ಹೈಜಾಕ್ ಮಾಡೋದೇ ಒಂದು ದೊಡ್ಡ ಭ್ರಮೆ. ಭಾವನಾತ್ಮಕವಾಗಿ ಅಸ್ಥಿರವಾಗಿರುವ ಈ ದಿನಗಳಲ್ಲಿ ವಾಸ್ತವದಿಂದ ತಪ್ಪಿಸಿಕೊಳ್ಳಲು ವಿದ್ಯಾರ್ಥಿಗಳು ಈ ಫೋನ್ಗಳ ಮೊರೆ ಹೋಗ್ತಾರೆ. ಹೌದು, ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅದಕ್ಕೆ ಶಾರೀರಿಕ ಆರೋಗ್ಯಕ್ಕಿಂತ ಮಾನಸಿಕ ಆರೋಗ್ಯ ಅಂದ್ರೆ ಧ್ಯಾನ, ಯೋಗ ಈ ಸಮಯದಲ್ಲಿ ಹೆಚ್ಚು ಮುಖ್ಯ. ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿಗೆ ಹೊಸ ವಿಷಯ ಓದೋದಕ್ಕಿಂತ ರಿವಿಷನ್ ಮಾಡೋದು ಮತ್ತು ಶಿಸ್ತು ಕಾಪಾಡಿಕೊಳ್ಳೋದು ಯಶಸ್ಸಿನ ಕೀಲಿಯಾಗತ್ತೆ. ಓಕೆ. ಮತ್ತು ಏಪ್ರಿಲ್ 26ರ ಹೊತ್ತಿಗೆ ಉತ್ತಮ ಪ್ರಗತಿ ಕಾಣತ್ತೆ ಅಲ್ವಾ? ಹೌದು. ಇನ್ನು ಪ್ರಯಾಣದ ವಿಚಾರದಲ್ಲಿ ಏಪ್ರಿಲ್ 23ರಂದು ದಿಢೀರ್ ಪ್ರಯಾಣ ಬರಬಹುದು ಮತ್ತು 24-25ರಂದು ವಾಹನ ಚಲಾಯಿಸುವಾಗ ತುಂಬಾನೇ ಎಚ್ಚರಿಕೆ ಅಗತ್ಯ ಅಂತ ಹೇಳಲಾಗಿದೆ. ಇಷ್ಟೆಲ್ಲ ಸವಾಲುಗಳನ್ನ ಎದುರಿಸಲು ನಮ್ಮ ಮೂಲ ವಸ್ತುವು ಕೆಲವು ನಿರ್ದಿಷ್ಟ ಪರಿಹಾರಗಳನ್ನ ಅಂದ್ರೆ ರೆಮಿಡೀಸ್ ಅನ್ನ ಸೂಚಿಸತ್ತೆ. ಖಂಡಿತ. ಪ್ರತಿದಿನ ಬೆಳಗ್ಗೆ 6ರಿಂದ 9 ಗಂಟೆಯ ಸಮಯ ಅತ್ಯಂತ ಶುಭಪ್ರದ. ಹಸಿರು ಮತ್ತು ಬಿಳಿ ಬಣ್ಣಗಳು ಅದೃಷ್ಟ ತರ್ತವೆ ಅಂತ ಇದೆ. ಹೌದು. ಮತ್ತು ಪ್ರತಿದಿನ ಸ್ನಾನದ ನಂತರ ದೀಪ ಹಚ್ಚಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂಬ ಮಂತ್ರವನ್ನು 21 ಬಾರಿ ಜಪಿಸಲು ಸೂಚಿಸಲಾಗಿದೆ. ಶುಕ್ರವಾರ ಬಡವರಿಗೆ ಅಥವಾ ಗೋವುಗಳಿಗೆ ಆಹಾರ ನೀಡುವುದು, ಶನಿವಾರ ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಮತ್ತು ಪ್ರತಿದಿನ 10 ನಿಮಿಷ ಧ್ಯಾನ ಮಾಡಬೇಕು. ಹಾಗಾದ್ರೆ ಇದರ ಅರ್ಥವೇನು? ಆಕ್ಚುಲಿ ಈ ಪರಿಹಾರಗಳ ನಿರ್ದಿಷ್ಟತೆ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಯಾಕೆ? ಅಂದ್ರೆ ಇದು ಕೇವಲ ಭವಿಷ್ಯವಾಣಿ ತರಹ ಕಾಣಿಸ್ತಾ ಇಲ್ಲ. ಬದಲಿಗೆ ಇದೊಂದು ಕಾಸ್ಮಿಕ್ ಪ್ರಿಸ್ಕ್ರಿಪ್ಷನ್ ಇದ್ದಂಟಿದೆ. ನಿರ್ದಿಷ್ಟ ಬಣ್ಣಗಳು, ನಿರ್ದಿಷ್ಟ ಸಮಯಗಳು ಇವು ಮನುಷ್ಯನಿಗೆ ಒಂದು ಶಿಸ್ತನ್ನು ತಂದುಕೊಡ್ತವೆಯಾ? ನೀವು ಕೇಳಿದ್ದು 100ಕ್ಕೆ 100 ಸರಿ. ಇವು ಕೇವಲ ಕುರುಡು ನಂಬಿಕೆಗಳಲ್ಲ. ಇವುಗಳ ಹಿಂದಿನ ಉದ್ದೇಶವನ್ನ ಬಿಡಿಸಿ ನೋಡಿದ್ರೆ ಇವು ದೈನಂದಿನ ರೂಟೀನ್ ಆಗಿ ಹೇಗೆ ಕೆಲಸ ಮಾಡುತ್ತವೆ ಅಂತ ಅರ್ಥ ಆಗುತ್ತೆ. ಬೆಳಿಗ್ಗೆ 6ರಿಂದ 9 ಗಂಟೆಯ ಸಮಯ ನಮ್ಮ ಸರ್ಕಾಡಿಯನ್ ರಿದಮ್ ಬ್ಯಾಲೆನ್ಸ್ ಅಲ್ಲಿರುವ ಸಮಯ. ಹಸಿರು ಮತ್ತು ಬಿಳಿ ಬಣ್ಣಗಳು ನಮ್ಮ ನರಮಂಡಲಕ್ಕೆ ಶಾಂತಿ ನೀಡ್ತವೆ. ಓಹೋ, ಸೈಂಟಿಫಿಕ್ ಆಗಿ ಕನೆಕ್ಟ್ ಆಗ್ತಾ ಇದೆ. ಹೌದು. ದೀಪ ಹಚ್ಚಿ ಮಂತ್ರ ಹೇಳೋದು ಒಂದು ರೀತಿಯ ಬ್ರೀತ್ ವರ್ಕ್ ಅಥವಾ ಉಸಿರಾಟದ ವ್ಯಾಯಾಮ ಇದ್ದಂಗ ಹಾಗೆ. ಇದು ಮೆದುಳಿನ ತರಂಗಗಳನ್ನ ಆಲ್ಫಾ ಸ್ಟೇಟ್ಗೆ ತರುತ್ತೆ. ಮತ್ತು ದಾನ ಮಾಡುವುದು. ದಾನ ಮಾಡೋದ್ರಿಂದ ನಮ್ಮಲ್ಲಿರುವ ಅಹಂಕಾರ ಕರಗುತ್ತೆ, ಸಮಾಜದ ಬಗ್ಗೆ ಕರುಣೆ ಹೆಚ್ಚಾಗುತ್ತೆ. ಈ ಎಲ್ಲ ಸಣ್ಣ ಪುಟ್ಟ ಆಚರಣೆಗಳು ವ್ಯಕ್ತಿಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನ, ಪಾಸಿಟಿವ್ ಎನರ್ಜಿಯನ್ನ ತುಂಬುತ್ತವೆ ಮತ್ತು ಆ ಬಿರುಗಾಳಿಯನ್ನ ಎದುರಿಸುವ ಮಾನಸಿಕ ಸ್ಥೈರ್ಯವನ್ನ ಕೊಡ್ತವೆ. ಗ್ರೇಟ್ ಪಾಯಿಂಟ್. ಅಂದ್ರೆ ಹೊರಗಡೆ ಎಷ್ಟೇ ಗೊಂದಲ ಇದ್ರೂ ಒಳಗಡೆ ಒಂದು ಸಿಸ್ಟಮ್ ಸೆಟ್ ಆದ್ರೆ ನಾನು ಸೇಫ್ ಆಗಿರ್ತೀವಿ. ಎಕ್ಸಾಕ್ಟ್ಲಿ. ಸರಿ. ಒಟ್ಟಾರೆಯಾಗಿ ಸಾರಾಂಶವನ್ನ ನೋಡೋದಾದ್ರೆ ಏಪ್ರಿಲ್ 23ರಿಂದ 26ರವರೆಗಿನ ಈ 4 ದಿನಗಳು ವೃಷಭ ರಾಶಿಯವರಿಗೆ ಅವಕಾಶಗಳು ಮತ್ತು ಸವಾಲುಗಳ 2 ಮುಖಗಳನ್ನು ತೋರಿಸ್ತವೆ. ಹೌದು. ಆತುರದ ನಿರ್ಧಾರಗಳನ್ನು ತಪ್ಪಿಸುವುದು, ಭಾವನೆಗಳನ್ನು ಕಂಟ್ರೋಲ್ ಮಾಡುವುದು ಮತ್ತು ಯಾವುದೇ ದಾಖಲೆಗಳನ್ನು ಓದಿ ಸಹಿ ಹಾಕುವುದು ಇಲ್ಲಿನ ಪ್ರಮುಖ ಪಾಠಗಳು. ಕರೆಕ್ಟ್. ಇದನ್ನ ಪಾಲಿಸಿದ್ರೆ ಟರ್ನಿಂಗ್ ಪಾಯಿಂಟ್ ಖಂಡಿತ ಪಾಸಿಟಿವ್ ಆಗಿರುತ್ತೆ. ಈ ಡೀಪ್ ಡೈವ್ ಮುಗಿಸೋ ಮುನ್ನ ಒಂದು ಹೊಸ ವಿಚಾರವನ್ನ ಅಂದ್ರೆ ಒಂದು ಪ್ರಚೋದನಾತ್ಮಕ ಯೋಚನೆಯನ್ನ ನಿಮ್ಮುಂದೆ ಇಡ್ತಾ ಇದ್ದೀವಿ. ಜ್ಯೋತಿಷ್ಯದ ಈ ಗ್ರಹಗತಿಗಳನ್ನು ಸಂಪೂರ್ಣವಾಗಿ ಪಕ್ಕಕ್ಕಿಟ್ಟು ನೋಡಿದ್ರು ಈ ಮೂಲ ವಸ್ತುವು ಹೇಳುವ ಪಾಠಗಳೆಷ್ಟು ಪ್ರಾಯೋಗಿಕವಾಗಿವೆ ಅಂತ ಒಮ್ಮೆ ಗಮನಿಸಿ. ನಿಜ, ತುಂಬಾನೇ ಪ್ರಾಕ್ಟಿಕಲ್. ಅನಗತ್ಯ ಖರ್ಚು ಮಾಡದಿರೋದು, ದಾಖಲೆಗಳನ್ನು ಓದಿ ಸಹಿ ಮಾಡುವುದು, ಕೋಪ ಬಂದಾಗ ಹಿರಿಯರೊಂದಿಗೆ ಮೃದುವಾಗಿ ಮಾತನಾಡುವುದು ಮತ್ತು ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿ ಚೆನ್ನಾಗಿ ನಿದ್ರೆ ಮಾಡುವುದು. ಇವು ಕೇವಲ ಒಂದು ನಿರ್ದಿಷ್ಟ ರಾಶಿಗೆ ಅಥವಾ 4 ದಿನಗಳಿಗೆ ಮಾತ್ರ ಸೀಮಿತವಾದ ನಿಯಮಗಳೇ? ಖಂಡಿತ ಅಲ್ಲ. ಹೌದು, ಇದು ಎಲ್ಲರಿಗೂ ಅನ್ವಯಿಸುತ್ತೆ. ಅಥವಾ ಆಕಾಶದಲ್ಲಿ ನಕ್ಷತ್ರಗಳು ಏನೇ ಹೇಳಿದ್ರೂ ಪ್ರತಿಯೊಬ್ಬ ಮನುಷ್ಯನು ಜೀವನದಲ್ಲಿ ಯಶಸ್ಸು ಮತ್ತು ನೆಮ್ಮದಿ ಕಾಣಲು ಪ್ರತಿದಿನ ಪಾಲಿಸಲೇಬೇಕಾದ ಒಂದು ಯೂನಿವರ್ಸಲ್ ಬ್ಲೂ ಪ್ರಿಂಟ್ ಇದಾಗಿದೆಯಾ? ಇದನ್ನೊಮ್ಮೆ ಯೋಚಿಸಿ. ಖಂಡಿತ ಇದೊಂದು ಯೂನಿವರ್ಸಲ್ ಬ್ಲೂ ಪ್ರಿಂಟ್ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಸರಿ, ಈ ಆಳವಾದ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಗಿಸೋಣ. ಹೌದು. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ಮತ್ತೆ ಸಿಗೋಣ.